ಹಿಡ್ಕೊಂಡು ಕುಂತೀರಿ, ಈ ವೇದಗಳು ನನಗದಾವ ಅಂತ ಹಿಡ್ಕೊಂಡು ಕುಂತೀರಿ, ಒದ್ದಾಡಕತ್ತೀರಿ, ದುಃಖವನ್ನ ಅನುಭವಿಸ್ತೀರಿ. ಸಹಜವಾಗಿ ಇವು ವೇದಗಳು ನಿಮಗಿಲ್ಲ. ಸಜಾತಿ ವಿಜಾತಿ ಸ್ವಗತ ಭೇದಗಳು ನಿಮ್ಮ ಸಂಬಂಧ ಇಲ್ಲ. ಅವು ತೋರಿಕೆಗೆ ಸಂಬಂಧ ಅದಾವು, ಏರುವಿಕೆಗೆ ಅವು ಸಂಬಂಧ ಇಲ್ಲ ಅಂತ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರ. ನಾವು ಅನುಭವದಿಂದ ನೋಡಾಕೆ ಪ್ರಯತ್ನ ಮಾಡೇವು. ಅವಪ್ಪ ನನಗಿಲ್ಲೆವು ಅಂತ ಖಾತ್ರಿ ಮಾಡ್ಕೊಂಡೆವು. ಖಾತ್ರಿ ಮಾಡ್ಕೊಳ್ಳಿಲ್ಲ ಅದಕ್ಕೆ ದುಃಖವನ್ನು ಅನುಭವಿಸ್ತೇವೆ. ಎಲ್ಲಾ ಶ್ರುತಿಗಳು ಹೇಳಿದ್ದ ಅದನ್ನ, ನೀನ ದೇವ್ರದಿ, ನಿನ್ನ ಬಿಟ್ಟು ದೇವ್ರಿಲ್ಲ. ಆ ದೇವ್ರ ಅನುಭವನ ಮಾಡ್ಕೋಬೇಕಂದ್ರೆ ನೀನ್ ಏನ್ ಪೊರೆಗಳನ್ನ ಅಂಟಿಸ್ಕೊಂಡಿಯಲ್ಲ, ಉಳ್ಳಾಗಡ್ಡಿ ಹೆಂಗ ಪೊರೆಗಳು ಒಂದಕ್ಕೊಂದು ಇದಾಗಿ ಹೆಂಗ ಆಕಾರ ಹಾಕೋದು, ಹಂಗ ನೀ ಆಕಾರದೊಳಗೆ ಕುಂತಿ ಇದ್ರೊಳಗೆ ಆ ಪೊರೆಗಳನ್ನ ಕಳಚ್ಕೊಂತ ಬಾ. ನಿರಾಕಾರ ವಸ್ತುನ ನೀನದಿ. ಹೌದಲ್ರಿ? ಉಳ್ಳಾಗಡ್ಡಿ ಒಂದಕ್ಕೊಂದು ಅಂಟಿಸ್ಕೊಂತ ಕುಂತ ಅದ ಆಕಾರಕ್ಕೆ ಬಂತದ. ಹಂಗ ನೀ ಇದ ಆಕಾರ ಇವನ್ನೆಲ್ಲ ನಿನಗ್ ಮೊದ್ಲಕ್ಕಿದ್ದಿಲ್ಲ ಭಾವ. ಹೆಂಗೆ ಬುದ್ಧಿ ಬಂತು, ವ್ಯವಹಾರಿಕ ಜ್ಞಾನ ಆಯಕತ್ತು, ಅವಾಗ ಇದಕ್ಕೆ ನಾನು ಅಂತ ಹಿಡ್ಕೊಂಡು ಕುಂತಿ. ಅದಕ್ಕೆ ಮೊದ್ಲೇಗೂ ಇಲ್ಲ ಇದ್ರ ಬಗ್ಗೆ, ಮನೆ ತಿಳಿದ ಮೇಲೂ ಇದು ನೀನಲ್ಲ ಅಂತ ಖಾತ್ರಿ ಆಗುತ್ತೆ. ಮಧ್ಯಂತರದೊಳಗೆ ಹಿಡ್ಕೊಂಡು ಕುಂತಿದನು. ಅದಕ್ಕೆ ಇದನ್ನ ಬಿಡು ಅಂತ ಹೇಳ್ತಾರ ಅವ್ರು. ಯಾಕೆ ಮಧ್ಯಂತರದೊಳಗೆ ಹಿಡ್ಕೊಂಡು ಕುಂತು ಒದ್ದಾಡ್ತಿ? ಲಘುನ ಮಾಡ್ಕೋ ಇದನ್ನ. ಈ ಕೆಲಸ ಲಘು ಮಾಡ್ಕೋ. ಇದನ್ನ ನಾನಲ್ಲ ಅಂತ ಖಾತ್ರಿ ಮಾಡ್ಕೊಳ್ಳುವಂತ ಕೆಲಸ ಮೊದಲಿಗೆ ಮಾಡ. ಯಾಕೆ ಇದು ದುಃಖವನ್ನು ಕೊಡ್ತದ ನಿನಗೆ. ಇದು ನಾನಂತ ಹಿಡ್ಕೊಂಡ ದುಃಖ ಕೊಡ್ತದ. ಯಾಕಂದ್ರೆ ರೋಗದ ತವರೂರು ಇದು. ಬ್ಯಾನಿ ತೋಟ ಕರ್ಮಕ್ಕನುಸಾರವಾಗಿ ಬಂದೈತಿದು. ಕರ್ಮಕ್ಕನುಸಾರವಾಗಿ ಇದೆಲ್ಲ ತೋರೈತಿ. ಅದಕ್ಕೆ ಕರ್ಮ ಮಾಡೋದು ಬಿಡು, ನಿತ್ಯ ಕರ್ಮ ಮಾಡು. ಈ ತೋರಿಕೆ ಕರ್ಮ, ಬಾಹ್ಯ ಕರ್ಮವನ್ನು ಬಿಟ್ಟು ಇರುವಿಕೆ ಕುರಿತಾದಂತ ತಿಳುವಳಿಕೆಯನ್ನು ಮಾಡತಕ್ಕಂತ ನಿತ್ಯ ಕರ್ಮವನ್ನು ರೂಢಿಸುವುದು. ಉಳುಮೆಯಾದ ಶಂಭುಲಿಂಗದ ನಿಜದುಳುಮೆ ತಾಣೈಸೆ ಬೇರಾವುದುಂಟು? ಅದಕ್ಕಿನ್ನ ಹೊರತಾಗಿ ಬೇರೆ ಯಾವ ವಸ್ತು ಯಾವ್ದೈತಿ? ಪರವಸ್ತು. ಉಳುಮೆಗೆ ಪೆರತಿಲ್ಲದಂತ ಪರವಸ್ತು ಇನ್ನೊಂದು ಯಾವ್ದೈತಿ? ಅದ ನೀನದಿ. ಅದನ್ನ ನೀ ತಿಳ್ಕೊ, ಅನುಭವದಿಂದ ನೋಡ್ಕೊ ಅಂತ. ನಿನ್ನೊಳೆಯುವುದು ಸತ್ಯ ಪದವ, ಅದನ್ನ ಅನುಭವದಿ ನೋಡು ಮನುಜ, ನೀನೇ ಮುಕ್ತನು. ಅದು ಹೆಂಗೈತಿ ಅನ್ನೋದನ್ನ ಪರವಸ್ತುವಿನ ಬಗ್ಗೆ ಹೇಳಿದ್ರೀಗ, ಅದು ಹೆಂಗೈತಿ ಅನ್ನೋದು ನಿನ್ನೊಳಗೆ ನೋಡ್ಕೊ ಅಂತ ಹೇಳ್ತಾರ. ಆ ಪರವಸ್ತು ಅನ್ನೋದು ಸತ್ಯ ಐತಿ. ಆ ಸತ್ಯ ವಸ್ತುವಿನ ಅನುಭವವನ್ನ ಎಲ್ಲಿ ಮಾಡ್ಕೋ? ನಿನ್ನೊಳಗೆ ನೋಡ್ಕೋ. ಅದನ್ನ ಹೊರಗೆ ಹುಡುಕಕ್ ಹೋಗ್ಬೇಡ. ನಿನ್ನೊಳಗೆ ಐತಿ ಅದು ಸತ್ಯ ಪದ ಅನ್ನೋದು. ಹೊರಗೆ ಎಲ್ಲಿಯೂ ಇಲ್ಲ. ಹೊರಗೆ ಹುಡುಕಕ್ ಹೋಗ್ಬೇಡ ದೇವರನ್ನ. ನಿನ್ನೊಳಗ ನೋಡ್ಕೋ. ಸತ್ಯ ಪದ ನಿನ್ನೊಳಗ ಐತಿ. ಅದು ಹೊರಗೆ ಎಲ್ಲೂ ಇಲ್ಲ. ಸತ್ಯ ಪದವನ್ನ ನಿನ್ನೊಳಗೆ ನೋಡ್ಕೋ. ಹೊರಗೆ ಹುಡುಕಕ್ ಹೋಗ್ಬೇಡ. ನಿನ್ನೊಳಗಿರೋ ಸತ್ಯ ಪದ ಅನುಭವದಿಂದ ನೋಡ್ಕೋ ಅಂತ. ಇಂದ್ರಿಯಗಳ ಮುಖಾಂತರ ನೋಡ್ಬೇಡ. ನನ್ನ ಇಂದ್ರಿಯಗಳ ಮುಖಾಂತರ ನೋಡಿದ್ರೆ ಅನುಭವಕ್ಕೆ ಬರೋದಿಲ್ಲ, ಖಾತ್ರಿ ಆಗೋದಿಲ್ಲ, ಸಿಗುದಿಲ್ಲ. ಬಿಟ್ಟು ಅನುಭವದಿಂದ ನೋಡ್ಕೊಂಡ್ರೆ ನೀನೇ ಮುಕ್ತದಿ. ಅನುಭವದಿಂದ ನೋಡಕ್ ಪ್ರಯತ್ನ ಮಾಡಿದ ಮುಕ್ತಕ್ಕೆ. ಇಂದ್ರಿಯಗಳ ಮುಖಾಂತರ ನೀ ದೇವ್ರನ್ನ ಆರಿಸಿ ದೇವ್ರನ್ನ ನೋಡ್ತೇನೆ ಅಂತ ನೀ ಎಷ್ಟು ಪ್ರಯತ್ನ ಮಾಡಿದ್ರು ನಿನ್ನ ಬಂಧನ ಬಿಡುದಿಲ್ಲ. ನಾವ್ ಏನ್ ಮಾಡಾಕತ್ತೇವ್? ಇಂದ್ರಿಯಗಳ ಮುಖಾಂತರ ನೋಡಾಕತ್ತೇವ್ ದೇವ್ರನ್ನ. ನಾದದೊಳಗದಾನ, ರೂಪದೊಳಗದಾನ. ಹೌದಲ್ಲ? ತೋರಿಗೆ ಸುಂದರ ವಸ್ತು ಐತಿ, ಅದ್ರೊಳಗೈತಿ, ಇದ್ರೊಳಗೈತಿ ಅಂತ ಇದ್ರಾಗ ನೋಡಕ್ ಹೊಂಟರು. ಸುವಾಸನೆ ಒಳಗೈತಿ. ಎಲ್ಲವೂ ಏನೈತಿ? ಬಾಹ್ಯದೊಳಗೈತಿ. ಇವು ಇಂದ್ರಿಯಗಳನ್ನ ಆರಿಸಿ ಹೊಂಟೇವ್ ನಾವು ದೇವ್ರನ್ನ ನೋಡ್ಬೇಕಂತೆ.
ಆದ್ರೆ ಅವ್ರು ಹೇಳ್ತಾರ ನೀನ್ ಅನುಭವದಿಂದ ನೋಡ್ಕೊ ಮನುಜ, ಇಂದ್ರಿಯಗಳ ವ್ಯಾಪಾರವನ್ನು ಬಿಟ್ಟು ಆಂತರಿಕವಾಗಿ ನೋಡ್ಕೊ. ನಿನ್ನ ಒಳಗೆ ಐತೆ ಅದು ದೇವ ಅಸತ್ಯ ಪದ ಅನ್ನೋದು, ಹೊರಗಿಲ್ಲ. ಯಾಕೆ ಅದು ತೋರಿಕೆ ಅಲ್ಲದು, ಇರುವಿಕೆ ಅದು ಸತ್ಯ ಪದ ಅನ್ನೋದು. ಅದನ್ನ ಇಂದ್ರಿಯಗಳ ಮುಖಾಂತರ ನೋಡಿದ್ರೆ ಗೊತ್ತಾಗುದಿಲ್ಲ, ಅನುಭವದಿಂದ ನೋಡಿದಾಗ ಅದಕ್ಕೆ ಖಾತ್ರಿ ಆಗುತ್ತೆ. ನಾವು ಅನುಭವದಿಂದ ನೋಡಕ್ ಪ್ರಯತ್ನ ಇಲ್ಲ. ಇಂದ್ರಿಯಗಳ ಮುಖಾಂತರ ನೋಡ್ಬೇಕನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಂದ್ರೆ ಇಂದ್ರಿಯಗಳು ಕರ್ಣ ಬೇಕು. ಸಾಕ್ಷಾತ್ಕಾರ ಆಗ್ತದೆ ನಮ್ಗೆ. ಯಾವ್ದ್ರ ಸಾಕ್ಷಾತ್ಕಾರ ಆಗ್ತದೆ? ಜಡದ ಸಾಕ್ಷಾತ್ಕಾರ ಆಗ್ತೈತಿ. ಅಜಡದ್ದು ಇಂದ್ರಿಯಗಳ ಮುಖಾಂತರ ಕಾಣೋದಿಲ್ಲ. ಆ ಸತ್ಯ ಪದ ಅನ್ನೋದು ಜಡ ಅಲ್ಲದು, ಅಜಡ ಐತದು. ಅದನ್ನ ಅನುಭವದಿಂದ ನೋಡೋ ನೀ ಮುಕ್ತದೆ. ಪರವಸ್ತು ಅನ್ನೋದು ಸತ್ಯ ಐತಿ, ಅದು ಅನುಭವದಿಂದ ನೋಡ್ಕೋ, ಇನ್ನೇ ಮುಕ್ತ. ಅದನ್ನ ನೋಡುವಂತ ಕ್ರಮ ಹೇಳ್ತಾರ ಅವ್ರ. ಸತ್ಯ ಪದವನ್ನ ಹ್ಯಾಂಗ್ ನೋಡುವ ಅನ್ನೋ ಕ್ರಮ ಹೇಳ್ತಾರ ಅವ್ರ. ಮತ್ತ ಮೊದಲ ಜನ್ಮದ ದೇಹ, ಈ ದೇಹ, ಇನ್ನು ಮುಂದೆ ಒದಗೋ ದೇಹವು ಬೇರೆ ಬೇರೆ. ಇದು ನಿನಗ ಅನುಭವದಿಂದ ಹ್ಯಾಂಗ್ ನೋಡುವ, ಈ ದೇಹ, ಮುಂದೊದಗೋ ದೇಹ, ಹಿಂದಿಂತ ಅಂತ ದೇಹಗಳು ಇವು ಕರ್ಮಕ್ಕನುಸಾರವಾಗಿ ಬರ್ತಾವ. ಇವು ಬೇರೆ ಬೇರೆ ಇದ್ರೂ ಕೂಡ ನೀನ್ ಅದ್ರೊಳಗ ಒಂದದಿ. ನಮಗಿದು ಗೊತ್ತಾಗೋದಿಲ್ರಿ, ಹಿಂದ್ ನಾನ ಇದ್ದೆ ಅನ್ನೋದು ಏನು ಗೊತ್ತು, ಎಂತಾದಿತ್ತು ಇನ್ನು ಮುಂದ್ ಎಂತ ಶರೀರ ಬರ್ತೈತಿ ಇನ್ನು ಹೆಂಗ ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಇದು ಕಷ್ಟ ಆದ್ರೂ ಬಿಡ. ಇದು ಮುಂದ್ ಸರಳ ಇದನ್ನ ಹೇಳ್ತಾರ, ಕನಸು, ನಿದ್ರಿ, ಎಚ್ಚರ, ಈ ಮೂರು ಅವಸ್ಥೆ ಒಳಗೆ ನೀನು ಹೆಂಗ್ ಒಂದ ಬೇರೆ ಸಾಕ್ಷಿಯಾಗಿ ನೀನು ಒಬ್ಬನದಿ. ಆಮೇಲೆ ಇದನ್ನ ಅನುಭವದಿಂದ ನೋಡ್ಕೊ. ಇದು ಕೂಡ ನೀನು ಸರಳ ಐತಿ. ಇದು ಈ ಜನ್ಮದ್ದು, ಹಿಂದಿನ ಜನ್ಮದ್ದು, ಮುಂದೋದ ಜನ್ಮದ್ದು ನಮಗ್ ಗೊತ್ತಾಗುದಿಲ್ರಿ, ತಿಳಿದಿಲ್ಲ ಅಂದ್ರೆ ಬಿಡೋ. ಇದನ್ನ ಹೆಂಗ್ರಿ ನಾವು ಏನಿದ್ದೀವಿ ಹಿಂದ ಅನ್ನೋದು ನನಗ್ ಗೊತ್ತಾಗುದಿಲ್ಲ, ಮುಂದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ, ಬರೀ ಈಗಿನ ಅಷ್ಟೇ ಹೇಳ್ತೀನಿ ಅಂದ್ರೆ ಇದನ್ನ ಬಿಡೋ. ಕಠಿಣ. ಕನಸು, ಎಚ್ಚರ, ನಿದ್ರಿ ಈ ಮೂರು ಒಂದರಿಂದ ಕಾಣ್ತಿಲ್ಲ ನೀನೊಳಗೆ. ಇದರ ಅನುಭವವನ್ನು ನೋಡ್ಕೊ. ನೀನು ಎಚ್ಚರದನ್ನು ಹೇಳ್ತಿ, ಕನಸಿಂದನು ಹೇಳ್ತಿ, ನಿದ್ರೆದು ಹೇಳ್ತಿ, ಮೂರು ಅನುಭವವನ್ನು ಹೇಳ್ತಿಯಲ್ಲ. ಮೂರು ಅನುಭವ ಹೇಳೋದ್ ನೀನು ಏನು ಬ್ಯಾರೆದವ ಹೇಳ್ತಾನವ. ಅದಕ್ಕೆ ನೀ ಬೇರೆ ಸಾಕ್ಷಿ ಅದೇ. ಎಚ್ಚರದೊಳಗಷ್ಟ ಸೀಮಿತ ಆಗಿಲ್ಲ, ಕನಸಿನೊಳಗಷ್ಟ ಸೀಮಿತ ಆಗಿಲ್ಲ, ನಿದ್ರೆ ಒಳಗಷ್ಟ ಸೀಮಿತ ಆಗಿಲ್ಲ. ಮೂರು ಅವಸ್ಥೆಗಳನ್ನ ಅರಿತ ಬೇರೆ ಸಾಕ್ಷಿ ನೀನದಿ. ಇದನ್ನ ಅನುಭವದಿಂದ ನೋಡ್ಕೊ ಮನುಷ್ಯ, ನೀ ಮುಕ್ತದೆ. ನಿನ್ನೊಳಗೆ ಸತ್ಯ ಪದ ಐತಿ, ಇದನ್ನ ಅನುಭವದಿಂದ ನೋಡ್ಕೋ. ಇದು ಕೂಡ ಕಠಿಣ ಆದ್ರ ಇನ್ ಮಾತು ಹೇಳ್ತಾರ ಅವ್ರ. ಬಾಲ್ಯ, ಯೌವನ, ವಾರ್ಧಿಕಗಳು. ಬಾಲ್ಯ, ಯೌವನ, ವಾರ್ಧಿಕದೊಳಗೆ ನೀನು ಒಬ್ಬನದಿ. ಬದಲಾವಣೆ ಆಗಿದ್ದ ಯಾವ್ದು? ಶರೀರ ಬದಲಾವಣೆ ಆಯ್ತು, ನೀ ಬದಲಾವಣೆ ಆಗಿಲ್ಲ. ನೀನೇನಾದ್ರು ಬದಲಾವಣೆ ಆಗಿನ, ಮನ ಬುದ್ಧಾದಿಗಳ ಬದಲಾವಣೆ ಅದು, ಅರಿವು ಬದಲಾವಣೆ ಆಗಿಲ್ಲ. ಬಾಲಕ ಇದ್ದಾಗಿನ ಅರಿವು, ಯೌವನದ ಅರಿವು, ಮುಪ್ಪಿನೊಳಗಿನ ಅರಿವು ಒಂದೈತಿ. ಅರಿವಿನೊಳಗ ಬದಲಾವಣೆ ಆಗಿಲ್ಲ. ತೋರಿಕೆಯಲ್ಲಿ ಬದಲಾವಣೆ ಆಯ್ತು. ಶರೀರ ಬೆಳಿತಿ, ಶರೀರ ಸ್ವಾಗ್ತಿ, ಶರೀರ ಸ್ವರಗ್ತಿ. ಹೌದಲ್ರಿ? ಬಾಲ್ಯದೊಳಗ ಹೆಂಗಿತ್ತು ಶರೀರ, ಯೌವನದೊಳಗೆ ಹೆಂಗಾತು, ಮುಪ್ಪಿನೊಳಗೆ ಹೆಂಗಾತು, ಇದು ಬದಲಾವಣೆ ಆಯ್ತು. ಮನುಷ್ಯನ ಚಂಚಲತ್ವ ಅಲ್ಲಿ ಹೆಂಗಿತ್ತು ಬಾಲಕನೊಳಗೆ, ಯೌವನದೊಳಗೆ ಹೆಂಗಿತ್ತು, ಮುಪ್ಪಿನೊಳಗೆ ಹೆಂಗಾಯ್ತು. ಬಾಲಕಿದ್ದಾಗ ಎಲ್ಲ ಹುಡುಕಾಕತ್ತಿ, ಯೌವನದೊಳಗೆ ಅದನ್ನ ಸರಿಯೋ ತಪ್ಪ ನೋಡಾಕತ್ತಿ, ಮುಪ್ಪಿನೊಳಗೆ ಅದ್ರ ಚಿಂತಾಮಗ್ನಾದ. ಈ ಬುದ್ಧಿ ಸಾಮರ್ಥ್ಯ ಬದಲಾವಣೆ ಅದು. ಬಾಲಕಿದ್ದಾಗಿಂದ ಬುದ್ಧಿ ಸಾಮರ್ಥ್ಯ ಬದಲಾವಣೆ ಆಯ್ತು, ಯೌವನಕ್ಕೆ ಬಂದ ಕೂಡಲೇ ಬದಲಾವಣೆ ಆಯ್ತು, ಮುಪ್ಪಿನೊಳಗೆ ಹೋದ ಕೂಡಲೇ ಬದಲಾವಣೆ ಆಯ್ತು. ಆದ್ರೆ ಅರಿವು ಬದಲಾವಣೆ ಆಗಿಲ್ಲ. ಅಲ್ಲಿ ಅರಿವು ಒಂದೈತಿ.
ಇದನ್ನ ವಿಚಾರ ಮಾಡಿ ನೀನು ಇದನ್ನ ಅನುಭವದಿಂದ ನೋಡ್ಕೋ. ನಿನ್ನೊಳಗೆ ಸತ್ಯ ಪದ ಐತಿ, ಅದನ್ನ ಅನುಭವದಿಂದ ನೋಡಿದ ನೀನ ಮುಕ್ತದಿ. ಇದನ್ನು ವಿಚಾರ ಮಾಡಿ ನೀನು ಅಂತ ಮತ್ತ ಅದು ಇನ್ನೊಂದು ಹೇಳ್ತಾರ ಅವ್ರು, ಇನ್ನೊಂದು ಸೂತ್ರ ಹೇಳ್ತಾರ. ದಿನ, ಪಕ್ಷ, ಮಾಸ, ವರ್ಷ, ಯುಗ, ಕಲ್ಪಾದಿಗಳು ಒಂದರೊಳಗ್ ಬಂದಿಲ್ಲ. ನಿನ್ನೆ ದಿನ ಇವತ್ತಿಲ್ಲ, ನಾಳೆ ದಿನ ಇವತ್ತು ಬರೋದಿಲ್ಲ. ಹೋದ ವರ್ಷ ಈ ವರ್ಷ ಅಲ್ಲ, ಈ ವರ್ಷ ಮುಂದಿನ ವರ್ಷ ಇಲ್ಲ. ಇವು ಬೇರೆ ಬೇರೆ ಆಗ್ಯದಾವ. ನೀವ್ ಒಬ್ಬನಾದಿ, ಹೋದ ವರ್ಷ ಐತಿ, ಈ ವರ್ಷ ಅದಿ, ಮುಂದಿನ ವರ್ಷನೂ ಇರ್ತಿ. ಇದನ್ನ ಅನುಭವದಿಂದ ನೋಡೋಣ ಅಂತ ಹೇಳ್ತಾರ. ಇಷ್ಟು ಸರಳ ಸೂತ್ರ ಹೇಳ್ತಾರ. ನಿಮ್ಮ ಅನುಭವ, ಸತ್ಯದ ಅನುಭವ ಆಗಕ್ಕೆ ಇಷ್ಟು ಸರಳ ಸೂತ್ರ ಹೇಳ್ತಾರ. ನಾವು ಇದನ್ನ ಸರಳ ಸೂತ್ರ ನೆನಪು ಹಿಡ್ಕೊಳಕ್ಕಾಗಲ್ಲ, ಅದನ್ನ ಅನುಭವದಿಂದ ನೋಡ್ಕೊಳಕ್ಕಾಗಲ್ಲ. ಇಷ್ಟು ಸರಳ ಸೂತ್ರ ಯಾರು ಹೇಳ್ಯಾರ್ರಿ? ದಿನ, ಪಕ್ಷ, ಮಾಸ, ವರ್ಷ, ಯುಗ, ಕಲ್ಪಾದಿಗಳು ಬೇರೆ ಬೇರೆ ಆಗಿದ್ದು ಒಂದ್ರೊಳಗ ಒಂದ್ ಇಲ್ಲಿವು. ಆದ್ರ ನೀನೋರ್ವನೇ ಅದ್ರೊಳಗದಿ, ನೀನ್ ಒಬ್ಬನದೇ ಅದ್ರೊಳಗೆ. ಎಲ್ಲಾ ಕಾಲದಾಗ ಓದಿ, ಎಲ್ಲಾ ದಿನದಾಗ ಓದಿ, ಎಲ್ಲಾ ವರ್ಷದಾಗ ಓದಿ, ವಿಚಾರ ಮಾಡಿ ನೋಡು. ಅದಕ್ಕೆ ನೀನೇ ಸತ್ಯದಿ, ಅದನ್ನ ಅನುಭವದಿಂದ ನೋಡು ಮನುಷ್ಯ, ನೀನೇ ಮುಕ್ತ. ಮುಕ್ತರಾಗದ ಇನ್ ದೊಡ್ಡ ಮುಕ್ತ ಅಂತ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇದು ದೊಡ್ಡ ಇದಿಲ್ಲ. ಆದ್ರ ನಾವು ಅಜ್ಞಾನವನ್ನ ಆವರಣ ಮಾಡ್ಕೊಂಡ್ಬಿಡ್ತೇವೆ. ಅಜ್ಞಾನ ಆವರಣ ಆಗಿಬಿಟ್ಟೈತಿ, ಅದ್ರ ಅನುಭವ ಆಗಲ್ಲ ಅಷ್ಟೇ. ಈ ಅಜ್ಞಾನ ಆವರಣವನ್ನು ಕಳಚಿಕೊಂಡಾಗ ಈ ವಸ್ತು ನಾನು ಅಂತ ಅನುಭವ ಬರ್ತೈತಿ. ಹೌದಲ್ರಿ? ತಪ್ಪು ತಿಳುವಳಿಕೆಯನ್ನು ದೂರ ಮಾಡ್ಕೊಂಡು ಅಂದ್ರೆ ಈ ವಸ್ತು ಅನುಭವ ಬರ್ತೈತಿ. ಅದು ಬಿಟ್ಕೊಂಡು ತಮಟೆ ಬರ್ಸಿದೆ, ಗಂಟೆ ಬರ್ಸಿದೆ, ಧೂಪ ಹಾಕಿದೆ, ದೀಪ ಹಾಕಿದೆ ಅಂತಂದ್ರೆ ಯಾವಾಗ ಅನುಭವ ಬರುದಿಲ್ಲ. ಬರ್ತೈತೇನ? ವಜ್ರದ ಮೇಲೆ ಹೋಗಿ ಒಂದು ಮಣ್ಣಿನ ಭೂಮಿ ಬಿದ್ದು ಬಿಟ್ಟೈತಿ, ಅದು ಹೊಳಿವಲ್ದು. ಅದನ್ನು ಹೊಳಿ ಮಾಡ್ಬೇಕಂದ್ರ ಅದನ್ನ ಮಣ್ಣು ಸರಿಸ್ಬೇಕು. ಏನೋ ತಮಟಿ ಬಾರಿಸುವಂತ ಧೂಪ ಹಾಕೊಂಡು ದೀಪ ಹಾಕೊಂಡ ಅಲ್ಲಿ ಬೆಳಕುವಂತ ಕುಂತ್ರ ಅದು ಮಣ್ಣು ಸರಿತೈತಿ. ಇದನ್ನ ವಿಚಾರ ಮಾಡೋದ್ರಿ ನಾವ. ಹಂಗೆ ಅನ್ಯತಾ ಭಾವಿಸ್ಕೊಂಡು ಅನ್ಯ ಒಳಗ ಕಾಲವನ್ನ ಕಳೆಯಾಕತ್ತೇವ. ಅದಕ್ಕೆ ವಿಚಾರ ಮಾಡ್ರಿ, ಯಾಕೆ ಅಜ್ಞಾನದ ಪರಮಾವಧಿ ಒಳಗೆ ಕಾಲವನ್ನ ಕಳೆಯಾಕತ್ತೀರಿ? ಬಿಡ್ರಿ, ವಿಚಾರವಂತರಾಗ್ರಿ ಅಂತ ಅನುಭವಗಳು ಹೇಳ್ತಾರೆ. ವಿಚಾರ ಮಾಡಕ್ ಹತ್ರಿ, ನಾವು ಕಾಲು ಮಿಂಚಿಲ್ಲ. ವಿಚಾರ ಮಾಡ್ರಿ. ವಿಚಾರ ಮಾಡಿದ್ರೆ ನೀವು ಸುಜ್ಞಾನಿಗಳಾದಿರಿ, ಸತ್ಯ ನೀವಾದಿರಿ. ನಿಮ್ಗೆ ಗಣ್ಯವಾಗಿ ಸತ್ಯ ಇಲ್ಲ, ಅದನ್ನು ಹುಡುಕುವಂತ ಕೆಲಸ ನಿಮ್ಮೊಳಗ ಮಾಡ್ಕೊರಿ, ಹೊರಗೆ ಹುಡ್ಕಕ್ ಹೋಗ್ಬಿಡ್ರಿ ಅಂತ. ನಾವು ಹೊರಗೆ ಹುಡ್ಕಕ್ ಹೊಂಟೇವು. ಎಲ್ಲಿವರೆಗೂ ಹೊರಗೆ ಹುಡುಕ್ತೇವೋ ಅಲ್ಲಿವರೆಗೂ ನಮ್ಗೆ ಸಿಗುದು. ಯಾವಾಗ ನಮ್ಮೊಳಗೆ ನಾವು ಹಾಕ್ಯವು ಆವಾಗ ಅದನ್ನು. ಆ ಕಸ್ತೂರಿ ಮೃಗದ ಕತ್ತಿ ಹೇಳ್ತಾರ, ಅದು ಮುಂಜಾನೆ ಅಂದ ಕೂಡಲೇ ಮಕ ಮ್ಯಾಲ ಮಾಡ್ತತಿ, ವಾಸನೆ ಅನ್ನೋದು ಹೊರಗೆ ಐತಿ ಅಂತ ತಿರುಗ್ತೈತಿ. ಹಂಗ ಯಾವಾಗ ತಿರುಗಿ ಬೇಸತ್ತು ಹೊಳ್ಳಿ ಮುಖ ಅದು ಅಂಕಲ್ ಕಡೆ ಮಾಡ್ತತಿ, ಅವಾಗ ಅದಕ್ಕೆ ಸಮಾಧಾನ. ಅಲ್ಲೇ ಐತಪ್ಪ, ಇಲ್ಲೇ ಐತಿ, ಹೊರಗಿಲ್ಲ ಅನ್ನೋ. ಮತ್ತದ ಮ್ಯಾಕ್ ಮಕ ಮಾಡಿದ ಕೂಡಲೇ ಮತ್ತೆ ಉಡುದು. ಹಂಗೆ ನಮ್ ಬ್ಯಾನ್ ಹತ್ತೇವು. ನಿದ್ರಾ ಅವಸ್ಥೆ ಒಳಗ ನಾವಾಗಿ ಉಳಿತೇವ, ಸಮಾಧಾನ ಇರ್ತೈತಿ, ಶಾಂತಿಯನ್ನ ಹೊಂತೇವು. ಯಾತ್ರ ಕೂಡಲೇ ಹೊರಗೆ ಓಡಾಕತ್ ಬಿಟ್ಟೆವು. ಅದಕ್ಕೆ ಇದನ್ನ ಅನುಭವದಿಂದ ಕಂಡ್ಕೋ ಮನುಷ್ಯ, ನೀ ಮುಕ್ತದಿ. ಸತ್ಯ ಅನ್ನೋದು ಹೊರಗಿಲ್ಲ. ನೀ ಇಂದ್ರಿಯ ವ್ಯಾಪಾರಕ್ಕೆ ಬಿದ್ದು ದುಃಖವನ್ನ ಅನುಭವಿಸಕತ್ತಿ. ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ಬಂದ್ ಮಾಡ, ಅವ ಸತ್ಯದ ಅನುಭವ ಆಕೈತಿ. ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಕ್ಕನುಸಾರವಾಗಿ ಇಂದ್ರಿಯಗಳ ಮುಖಾಂತರ ನಾವು ಅನುಭವಿಸ್ಬೇಕು ಅಂತ ಹೊರಗೆ ಹೊಂಟೇವು. ಅದಕ್ಕೆ ಅದ ಅನುಭವ ಸಿಗೋಲ್ದು. ಅದ್ರಾಗ ಇದ್ರ ಸಿಗ್ತಿತ್ತದು ಸುಖ, ಸತ್ಯ ಅನ್ನೋದು ಅದ್ರೊಳಗೆ ಇದ್ರ ಸಿಗ್ತಿತ್ತದು.
ಶಬ್ದ ಸ್ಪರ್ಶ ರೂಪದೊಳಗಿದ್ರೆ ಸಿಗ್ತಿತ್ತು. ಅದ್ರೊಳಗೆ ಇಲ್ಲ ಹೊರಮುಖ ಮಾಡ್ಕೊಂಡು ನೀನು ಎಲ್ಲಾ ಇಂದ್ರಿಯಗಳ ವ್ಯಾಪಾರವನ್ನು ಹೊರಮುಖ ವೃತ್ತಿಯೊಳಗೆ ತೊಡಗಿಸಿ ಅದಕ್ಕೆ ಆ ಇಂದ್ರಿಯಗಳ ವ್ಯಾಪಾರವನ್ನು ಕಡಿಮೆ ಮಾಡು, ಮನೋಬುದ್ಧಿಯಾದಿ ವ್ಯಾಪಾರ ಕಡಿಮೆ ಮಾಡು, ಇನ್ನು ಸತ್ಯದ ಅನುಭವ ಆಕೈತಿ. ಕಲ್ಪನೆಗಳನ್ನೆಲ್ಲ ತೆಗೆದಾಕ, ವಿಪರೀತ ಕಲ್ಪನೆಯನ್ನು ತೆಗೆದಾಕಿದಾಗ ಇದು ಅನುಭವಕ್ಕೆ ಬರ್ತೈತಿ. ನಾವು ವಿಪರೀತ ಕಲ್ಪನೆಗೆ ಒಳಪಟ್ಟು ದುಃಖವನ್ನು ಅನುಭವಿಸಾಕತ್ತೇವು. ಹೌದಲ್ರಿ? ವಿಪರೀತ ಕಲ್ಪನೆ ಮಾಡೋದಕ್ಕೆ ಕೈ ಬಿಡು. ಶಬ್ದದೊಳಗೈತಿ, ರೂಪದೊಳಗೈತಿ, ರಸದೊಳಗೈತಿ, ಗಂಧದೊಳಗೈತಿ, ಸ್ಪರ್ಶದೊಳಗೈತಿ ಅಂತ ಕಲ್ಪನೆ ಏನ್ ಮಾಡ್ಕೊಂಡೇವು. ಸುಖ ಅನ್ನೋದು ಅದರೊಳಗೈತಿ ಅಂತ ಹೇಳಿ. ಸುಖ ಅನ್ನೋದು ನನ್ನೊಳಗೈತಿ, ಈ ಇಂದ್ರಿಯಗಳ ವ್ಯಾಪಾರ ಬಿಟ್ಟಾಗ ಅದ ಐತಿ ಅನ್ನೋದನ್ನ ಈ ನಿದ್ರಾವಸ್ಥೆ ತಿಳಿಸ್ಕೊಡ್ತೈತಿ. ಅದನ್ನ ಅನುಭವದಿಂದ ನೋಡಿದಾಗ ಖಾತ್ರಿ ಆಗುತ್ತ. ಅದನ್ನ ಅನುಭವ ಮಾಡ್ಕೊಳಕ ತಯಾರಿಲ್ಲ. ಅನುಭವಗಳು ಹೇಳ್ತಾರ ಘಂಟಾಘೋಷವಾಗಿ, ನೀನಾದೀಪ, ನಿನ್ನ ಮಾನ್ಯವಾಗಿ ನಿನಗೆ ಇನ್ನೊಂದು ಯಾವ್ದು ಸದ್ವಸ್ತು ಇಲ್ಲ, ನೀನ ಸದ್ವಸ್ತು ಅದಿ ಅಂತ ಹೇಳ್ತಾರ. ಹೇಳಿದ್ರು ಎಚ್ಚಾಡಲ್ಲ. ಬಿಡ್ರಿ ಅಜ್ಞಾನದ ಕಾರ್ಯಗಳನ್ನ ಅಂತ ಹೇಳ್ತಾರೆ. ನಾವು ಈ ಅಜ್ಞಾನದ ಕಾರ್ಯದೊಳಗೆ ನಾವ ಸಿಕ್ಕಾಕೊಂಡು ಒದ್ದಾಡಬೇಕು. ಬಿಡ್ರಿ ಏನಾರ ಆಗಿದಿತ್ತಲ್ಲ ಅನ್ನೋ ಒಂದು ಭಯ ಒಂದು ಕಾಡಾಕತ್ತೈತಿ ನಮ್ಗೆ. ನೋಡು ನಮ್ ಬಿಡ್ರಿ ಏನಾರ ಆದ್ರ ನೋಡು ನಮ್ ಏನಾರ ಆದ್ರ ಎದಕ್ ಆಕೈತಿ? ತೋರಿದ್ದಕ್ಕೆ ಆಕೈತಿ. ಇರೋದಕ್ಕೆ ಏನಾರ ಆಕೈತಿ? ಇರೋದಕ್ಕೆ ಏನೂ ಆಗುದಿಲ್ಲ. ತೋರಿದ್ದ ನಾನಂತ ಹಿಡ್ಕೊಂಡು ಕುಂತಿ, ಅದಕ್ಕೆ ನನಗೆ ಆಕೈತಿದು ಅಂತ ಭಯ ಕಾಡಾಕತ್ತೈತಿ. ಅದಕ್ಕೆ ಇದನ್ನ ಬಿಡ್ರಿ ಅಂತ ಹೇಳ್ತಾರ. ಇದನ್ನ ಬಿಡಾಕ ತಯಾರಿಲ್ಲ. ಹೌದಲ್ಲ? ವಿಚಾರ ಮಾಡಿ, ನಿಮ್ಮ ಒಳಗೆ ಐತದ ಸತ್ಯ ಪದ ಅನ್ನೋದು ಹೊರಗಿಲ್ಲ. ಯಾಕೆ ಹೊರಗೆ ಹುಡುಕಾಕತ್ತೀರಿ? ದಣದ ಬೇಸರಿಕೆ ಆಗಿ ಮತ್ತದನ್ನ ಆ ಸ್ಥಿತಿ ಮುಟ್ಟಿರ್ತೀರಿ ಅಜ್ಞಾನದಿಂದ. ಆ ಅಜ್ಞಾನದಿಂದ ನಿಮ್ಮ ನಿಜ ಸ್ಥಿತಿ ಒಳಗೆ ಉಳಿದಿರ್ತೀರಿ. ಮತ್ತೆ ಎಚ್ಚರಿಕೆ ಬಂದ್ಕೂಳೆ ಮರ್ತ ಹೊರಗೆ ಹುಡುಕಕ್ಕೆ ಹೋಗ್ತೀರಿ. ನಿದ್ರೆಗೂ ಮತ್ತು ಸೂರ್ಯಾತೀತ ಸ್ಥಿತಿಗೂ ಭಿನ್ನ ಇಲ್ಲ. ಇದು ಅಜ್ಞಾನದಿಂದ ಹೊಂದ್ತೀರಿ, ಅದನ್ನ ತಿಳುವಳಿಕೆಯಿಂದ ಹೊಂದುದದ. ಅಜ್ಞಾನದಿಂದ ಬಂದಂತ ನಿದ್ರಾವಸ್ಥೆಗೂ ತಿಳುವಳಿಕೆಯಿಂದ ಬಂದಂತ ಸೂರ್ಯಾತೀತ ಅವಸ್ಥೆಗೂ ಭಿನ್ನತೆ ಇಲ್ಲ. ಎರಡು ಒಂದದಾವು. ಆದ್ರೆ ಇದನ್ನ ಅಜ್ಞಾನದಿಂದ ಹೊಂದಿರ್ತೀರಿ ಅಂತ ತಿಳ್ಕೊಂಡು ಇದನ್ನ ತಿಳುವಳಿಕೆ ಮುಖಾಂತರ ಹೊಂದಕ್ ಪ್ರಯತ್ನ ಮಾಡ್ರಿ ಅಂತ ಅವ್ರ ಎಚ್ಚರಿಕೆ ಕೊಡ್ತಾರೆ. ಯಾಕೆ ಇಲ್ಲಿ ನೀವಾಗಿ ಉಳಿದಿದ್ರಿ ನಿದ್ರೆ ಒಳಗೂ, ಅಲ್ಲಿ ನೀವಾಗಿ ಉಳಿದಿರ್ತೀರಿ. ಆ ಪರವಸ್ತುನ ನೀವು ಹಾಕಿರಿ, ಅದನ್ನ ತಿಳುವಳಿಕೆಯಿಂದ ಬಂದ್ರಿ ಅಂತ. ಅಜ್ಞಾನದಿಂದ ಬಿಟ್ಟಂತದ್ದು ಮತ್ತ ಬಂದ್ ಕಾಡ್ತತಿ. ತಿಳುವಳಿಕೆಯಿಂದ ಬಿಟ್ಟಂತದ್ದು ಮತ್ ಬಂದ್ ಕಾಡುವುದಿಲ್ಲ. ಅದಕ್ಕೆ ತಿಳುವಳಿಕೆಯಿಂದ ಬಿಡ್ರಿ ಇದನ್ನ. ಇದ್ರ ಒಳಗಿನ ದೋಷಿಗಳನ್ನ ಕಂಡು ಇದನ್ನ ಮ್ಯಾಲಿನ ಮೋಹವನ್ನು ಬಿಡ್ರಿ. ಅವಾಗ ಆ ಸುಜ್ಞಾನದ ಅವಸ್ಥೆ ನೀವು ಹೊಂದ್ತೀರಿ. ಪರವಸ್ತುನ ನಿಮ್ಮಾಗಿ ಬಿಡ್ತೀರಿ. ಸತ್ಯ ಅನ್ನೋದು ನಿಮ್ಮೊಳಗೆ ಐತಿ. ಅದನ್ನ ಅನುಭವದಿಂದ ಕಾಣ್ರಿ. ನಿಮ್ಮ ಮುಕ್ತರದ್ರಿ. ಅವಾಗ ನಿಮಗ್ ಬಂಧನನೇ ಆಗಿಲ್ಲ. ಈ ಅಜ್ಞಾನ ಆವರಣ ವಿಕ್ಷೇಪಗಳಿಗೆ ಒಳಗಾಗಿ ಬಂಧನಕ್ಕೆ ಈಡಾಗಿರಿ. ಈ ಅಜ್ಞಾನ ಆವರಣ ವಿಕ್ಷೇಪಗಳನ್ನು ದೂರ ಮಾಡ್ಕೊಂಡ ನೀವು ಮುಕ್ತರದ್ರಿ. ಅರಿಯದ ಅಜ್ಞಾನವನ ಅರಿಯುವ ವಿವೇಕವನ ಅರಿದ ವಿದ್ಯೆಯನ ಅದ್ವಿತೀಯವಾಗಿ ಅರಿವ ಗುರು ಶಂಭುಲಿಂಗದೊಳ ಅಣ್ಣವಿಲ್ಲದೆ ಮೆರೆಯುವ ಸದ್ರೂಪ ನೀನುವುದರಿಂದ ತಿಳಿದೈತೆ ಅನ್ನೋದು ಹೇಳ್ತಿ, ತಿಳಿದಿಲ್ಲ ಅನ್ನೋದು ಹೇಳ್ತಿ, ತಿಳಿವಲ್ಲ ಅಂತೂ ಹೇಳ್ತಿ. ಮೂರನ್ನು ಹೇಳ್ತಿ ನೀನ. ನಾನು ತಿಳಿದೈತೆ ಅನ್ನೋದನ್ನು ಹೇಳ್ತಿ, ನಾನು ತಿಳಿವಲ್ಲ ಅನ್ನೋದು ಹೇಳ್ತಿ, ನಾನು ತಿಳಿಯವಲ್ಲ ತಿಳಿದಂಗ ಆಗೈತ್ರಿ ಅನ್ನೋದನ್ನು ಹೇಳ್ತಿ. ಮೂರನ್ನು ನೀನ ಹೇಳ್ತಿ. ಅಂದ್ರೆ ಬುದ್ಧಿನೂ ನೀನಲ್ಲ ಅಂತ ಹೇಳಿದ್ರವ್ರು. ಮನ ಬುದ್ಧಿ ಚಿತ್ತ ಅಹಂಕಾರವನ್ನು ನೀನಲ್ಲ. ನೀನು ಅರುಣ ನೀನದಿ. ನೀ ಸತ್ಯ ವಸ್ತುನ ನೀನದಿ, ಪರವಸ್ತುನ ನೀನದಿ. ಅದನ್ನ ಅನುಭವದಿಂದ ನೋಡುವ ಮನುಷ್ಯ ನೀ ಮುಕ್ತ. ಅರಿಯದ ಅಜ್ಞಾನವನ್ನ ಅರಿತಿ,
ಜ್ಞಾನವನ್ನ ಅರಿತಿ, ತಿಳಿದೈತೆ ಅನ್ನೋದನ್ನು ಹೇಳ್ತಿ, ತಿಳಿದಿಲ್ಲ ಅನ್ನೋದನ್ನು ಹೇಳ್ತಿ, ತಿಳಿವಲ್ಲ ಅನ್ನೋದನ್ನು ಹೇಳ್ತಿ, ಮೂರನ್ನು ಹೇಳ್ತಿ ನೀನು. ಮೂರನ್ನು ಹೇಳೋ ನೀನು ಒಬ್ನ. ಅದಕ್ಕೆ ವಿಚಾರ ಮಾಡಿ ನೋಡು, ನೀ ಮುಕ್ತದಿ, ನೀ ಬಂಧನಕ್ಕೆ ಒಳಗಾಗಿಲ್ಲ ಅಂತ ಹೇಳ್ತಾರ. ಬಹುಮಾನಗೊಳಗಾದನೆಂಬುದೇ ಖುಷಿ ನಿನ್ನ ವಿವರಿಸಿ ನೋಡು ನೋಡಲೇ ಜೀವನೇ. ಈ ಸತ್ಯ ಪದ ನೀನ ಅಂತ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನೀವು ಬಹುಮಾಲಿಗೆ ಒಳಗಾಗಿ ನಮ್ದ ಖುಷಿ ಐತಿ. ನೀವು ಬಹುಮಾಲಿಗೆ ಒಳಗಾಗಿದ್ದ ಶರೀರ ನೀನಲ್ಲ. ನೀನು ಸತ್ಯದ ಅನುಭವ ಆಯ್ತಂದ್ರೆ ಬಹುಮಾಲಿ ನಿನಗೆಲ್ಲೈತಿ. ಬಹುಮಾಲಿಗೆ ಒಳಗಾಗಿ ನಂಬುದ ಖುಷಿ, ನಿನ್ನನ್ನು ವಿವರಿಸಿ ನೋಡು ನೋಡಲೇ ನೀನೇ ಜೀವ ಮುಕ್ತ. ನಿನ್ನನ್ನು ವಿವರಿಸಿ ನೋಡ್ಕೊಂಡಿಲ್ಲ, ನೀ ಮುಕ್ತ ಆಗಿಲ್ಲ. ನಾನು ನಿನ್ನನ್ನು ವಿವರಿಸಿ ನೋಡ್ಕೊಂಡು ನೀನ ಮುಕ್ತದಿ. ಯಾವಾಗ ನಿನ್ನ ಸತ್ಯದ ಅನುಭವ ಆಯ್ತು ಅವಾಗ ನೀ ಮುಕ್ತನದಿ. ಯಾವಾಗ ಈ ಅಜ್ಞಾನ ಆವರಣ ವಿಕ್ಷೇಪಗಳು ದೂರ ಅದು, ನೀ ಮುಕ್ತನದಿ. ಬಹುಮಾಲಿಗೆ ಒಳಗಾಗಿ ನಂಬುದ ಖುಷಿ ಸುಳ್ಳೈತಿ. ಅದು ಭವಕ್ಕೆ ಒಳಗಾಗಿದ್ದು ಸುಳ್ಳೈತಿ. ನೀ ಭವ ಅಲ್ಲ, ಭವಿ ನೀನು, ಇದ್ದ ವಸ್ತು ನೀನು. ಬಹುಮಾಲಿಗೆ ಒಳಗಾಗಿ ನಂಬುದು ಸುಳ್ಳೈತಿ ಅಂತ ಹೇಳ್ತಾರೆ. ಅದಕ್ಕೆ ವಿಚಾರ ಮಾಡಿ ನೋಡಿ, ನೀನು ವಿವರಿಸಿ ನೋಡಿ. ನೀನು ಯಾಕೆ ಈ ಇಂದ್ರಿಯಗಳಿಗೆ ಆದಿನಾಗಿ ಮನೋಬುದ್ಧಿ ಆದಿಗಳ ವ್ಯಾಪಾರದಲ್ಲಿ ತೊಡಗಿ ಬಿಡು. ಅದನ್ನ ಬಿಟ್ಟು ನಿನ್ನನ್ನು ವಿವರಿಸಿ ನೋಡ್ಕೊಂಡು ನೀ ಮುಕ್ತನದಿ. ಬಹುಮಾಲಿಗೆ ಒಳಗಾಗಿ ನಾನು ಸುಳ್ಳೈತಿ. ಯಾಕೆ ಬಳಲಕೈತಿ ನಾನು ಅಂತ ಹೇಳ್ತಾರ. ನೀ ಹುಟ್ಟಿನೂ ಇಲ್ಲ, ಸತ್ತಿನೂ ಇಲ್ಲ, ನೀ ಬಹುಮಾಲಿಗೆ ಒಳಗಾಗಿ ವಿಚಾರ ಮಾಡಿ ನೋಡು. ಅವರ ಚಿಂತೆ ಎಳೆದು ಅನಾಥನಾದಳು ಬುದ್ಧಿ ಕರುಗೊಂಡು ಪರಮ ಶಾಂತಿ ನೈದಲು ಮಿರುಗುವ ಬೆಳಗಿನ ಬಳಗವನ್ನು ಒಳಗೊಂಡು ಮೆರವ ಶಿವಾತ್ಮನಿನಾಗುತ್ತಿರುತ್ತು. ಇದು ಹೊರಗಿನ ಚಿಂತೆ ಎಲ್ಲ ಅಳದ, ಹೊರಗಿಂದೆಲ್ಲ ಈ ವಿಷಯದ ತಾಕಲಾಟದಿಂದ ದೂರ ಬಂದು ನಿನ್ನೊಳಗೆ ನೀ ಉಳ್ಕೊಂಡೆಂದ ಮಿರುಗುವ ಬೆಳಗಿನ ಬೆಳಗ ನೀನಾಗಿ ಉಳಿತಿ. ಹೆಂಗೆ ಅಲ್ಲಿ ಅಖಂಡ ಬೆಳಕೆ ಬೆಳಕೈತಿ. ಅಜ್ಞಾನ ಅನ್ನೋದು ಇಲ್ಲ ಅಲ್ಲಿ. ಬೆಳಕ್ ಅಂದ್ಕೊಳ್ಳಿಲ್ಲ ಇದಲ್ಲ ನಿನ್ ಸ್ವರೂಪ. ಅದ ಹೆಂಗೈತಿ ಅಂದ್ರ ಬೆಳಕೆ ಬೆಳಕೈತಿ, ಸುಜ್ಞಾನ ಎಂಬ ಬೆಳಕು. ಅದು ನಿನ್ನ ನಿಜ ಸ್ಥಿತಿ. ಇವನ್ನೆಲ್ಲ ಹೊರ ಚಿಂತೆ ಅಳಿದು ಅನಾಥನಾದವರು ಬುದ್ಧಿ ಕರಗೊಂಡು ಈ ಕಲ್ಪನೆಗಳನ್ನೆಲ್ಲ ತೆಗೆದುಹಾಕಿದಾಗ ಬುದ್ಧಿ ಸಮಸ್ಥಿತಿ ಬಂದಾಗ ಮಿರುಗಿನ ಬೆಳಕನ್ನ ಒಳಗೊಂಡಾಗ ಎಲ್ಲ ಮಮಕಾರ ಅಹಂಕಾರಗಳನ್ನು ತೆಗೆದುಹಾಕಿ ಉಳ್ಕೊಂಡಾಗ ನೀನು ಬಹುಮಾನ ಅದನ್ನು ತೆಗೆದುಹಾಕುವಂತ ಕೆಲಸ ಮಾಡು. ಅಹಂಕಾರ ಮಮಕಾರಗಳನ್ನು ತೆಗೆದುಹಾಕುವಂತ ಕೆಲಸ ಮಾಡು. ಅಹಂಕಾರ ಮಮಕಾರಕ್ಕೆ ಒಳಪಟ್ಟು ನೀನು ಬಹುಮಾಲೆಯ ನನಗೆ ಐತೆ ಅಂತ ಹಿಡ್ಕೊಂಡು ಕೂತೀವಿ. ಒಂದು ತೆಗೆದುಹಾಕು. ಹೊರ ಚಿಂತೆಯನ್ನು ಅಳದು ಇವನ್ನೆಲ್ಲ ಕೈ ಬಿಡು. ಕಲ್ಪನೆಗಳನ್ನ ಈ ವಿಷಯಾದಿಗಳ ಚಿಂತೆಯನ್ನು ಕೈ ಬಿಡು. ಕೈ ಬಿಟ್ಟು ಬುದ್ಧಿ ಅನಾಥನಾಥದೊಳಗೆ ಕರೆ ಸೋಹಂ ಸೋಹಂ ಅಂತ ಹೇಳ್ತೈತಲ್ಲ. ಸೋಹಂ ಸೋಹಂ ಅಂತ ಹೇಳ್ತೈತೆ. ಅನಾಥನಾದ ನೀನು ಬಿಟ್ಟು ಇನ್ನೊಂದು ಯಾವ್ದು ಇಲ್ಲ. ಇದು ವಸ್ತು ಸದ್ವಸ್ತುನ ನೀನದೇ ಅಂತ ಹೇಳ್ತೈತಿ. ಅದೇ ನಾನು ಅಂತ ಹೇಳ್ತೈತೆ. ಅದು ಯಾವುದು ಇದೆಲ್ಲವನ್ನು ಅರಿತಕ್ಕಂಥ ಅರುವ ನಾನದೇನಿ ಅಂತ ಸೋಹಂ ಹೇಳ್ತೈತಿ. ಅದನ್ನ ಅದ್ರೊಳಗೆ ಬುದ್ಧಿ ಕರಗೋಣ ನಿಂತಂದ್ರೆ ಮಿರುಗಿನ ಬೆಳಗನ್ನ ಒಳಕೊಂಡು ಶಿವಾತ್ಮಕ ನೀನಾಕಿ. ಶಿವನ ನೀನದಿ. ನಿನಗೆ ಅನ್ಯವಾಗಿ ಶಿವ ಇಲ್ಲ. ಅನ್ಯವಾಗಿ ಶಿವನ ಕಲ್ಪನಿಸಿಕೊಂಡು ಒದ್ದಾಡಕತ್ತಿ. ನಿನಗೆ ಅನ್ಯವಾಗಿ ಶಿವ ಇಲ್ಲ. ಶಿವ ಇವನ್ನೆಲ್ಲ ಕೈ ಬಿಟ್ಟ ನೀನು ಆಗಿ ಉಳಿತಿ. ಈ ಪರಚಿಂತೆಯನ್ನೆಲ್ಲ ಕೈ ಬಿಡು. ಈ ಚಿಂತೆಯೊಳಗೆ ಕಾಲ ಕಳೆದಂದ್ರೆ ನಿನ್ನ ದುಃಖನ ಐತಿ.
ಸುಖ ಬೇಕಂದ್ರೆ ಇವನ್ನೆಲ್ಲ ಕೈ ಬಿಡು. ಹೊರಗಿನ ಇದನ್ನ ಈ ಮನೋಬುದ್ಧಿಯಾದಿಗಳು ತುಂಬಿಕೊಂಡಂತ ಅಹಂಕಾರ ಮುಂತಾದಗಳನ್ನ ತೆಗೆದಾಕಿ ನಿನ್ನೊಳಗೆ ನೀ ಬಂದ ಬಹುಮಾನ ನಿನಗಿಲ್ಲ.